ಇಲ್ಲಿ ಯಾವುದೋ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಬಿಟ್ಟು ಎಡು ಕನ್ನಡ ಅಂತ ಸರ್ಚ್ ಮಾಡಿ ಸ್ಪೇಸ್ ಕೊಡ್ತಾನೆ. ಇಲ್ಲಿ ನಿಮಗೆ ಫಸ್ಟ್ ಲಿಂಕ್ ಈ ರೀತಿ ಕಾಣುತ್ತೆ. ಈ ಒಂದು ಲಿಂಕ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ KSEEB ಸೊಲ್ಯೂಷನ್ ಅಂತ ಕಾಣುತ್ತೆ. ಆ ಒಂದು ಟ್ಯಾಬ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಬೇಕು ಅಂದರೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ತಾ ಬನ್ನಿ. ಇಲ್ಲಿ ನೋಟ್ಸು ಕೂಡ ಸಿಗುತ್ತೆ. ಮಾಡೆಲ್ ಕ್ವೆಶ್ಚನ್ ಪೇಪರ್ ಬೇಕು ಅಂದರೆ ಈ ವರ್ಷದ್ದು ಇದ್ರ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟ್ ಲಿಂಕ್ ಮೇಲೆ ಇದು ಅಫಿಷಿಯಲ್ ಪೇಪರ್ಸು KSEEB ಬೋರ್ಡ್ ರಿಲೀಸ್ ಮಾಡಿರೋವಂಥದ್ದು. ಇಲ್ಲಿ ಎಲ್ಲ ಕ್ಲಾಸ್ದು ಕೂಡ ಇರುತ್ತೆ. ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವೊಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಬೇಕು, ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, ಯಾವ ಸಬ್ಜೆಕ್ಟು ಅಂತ ನೋಡಿಕೊಂಡು ಈ ವರ್ಷದ ನೀವು ಯೂಸ್ ಮಾಡ್ಕೋಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಈ ವರ್ಷದ ಒಂದು ಬೋರ್ಡ್ ಎಕ್ಸಾಮ್ ಕುರಿತಾಗಿ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಡೆಫಿನೆಟ್ಲಿ ಇದು ಎಲ್ಲರಿಗೂ ಕೂಡ ನಿಮಗೆ ಖುಷಿ ನೀಡುತ್ತೆ. ಅದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತನೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಈ ವರ್ಷ ಒಂದು ಬೋರ್ಡ್ ಎಕ್ಸಾಮ್ ನಡೆಯುತ್ತಾ ನಡೆಯಲ್ವಾ ಈ ರೀತಿ ಸಾಕಷ್ಟು ಒಂದು ಕನ್ಫ್ಯೂಷನ್ ಇದ್ದೇ ಇದೆ. ಯಾಕೆಂದರೆ ನಿಮಗೆ ಕೆಲವು ದಿನಗಳಿಂದ ಒಂದು ಅಪ್ಡೇಟ್ ಕೂಡ ಮಾಡಿದೆ. ಆ ಒಂದು ಅಪ್ಡೇಟಲ್ಲಿ ಏನಾಗ್ತು ಅಂದರೆ ಇಲ್ಲಿ ನ್ಯೂಸ್ ಚಾನಲ್ಸಲ್ಲಿ ಎಲ್ಲ ಕೂಡ ಆಗಲೇ ನ್ಯೂಸ್ ಬಂತು. ಏನಂದರೆ 5ನೇ ಕ್ಲಾಸು ಮತ್ತು 8ದು 9ದು ಯಾವುದೇ ಥರದ ಬೋರ್ಡ್ ಎಕ್ಸಾಮ್ ಈ ವರ್ಷ ಇರಲ್ಲ, ಕ್ಯಾನ್ಸಲ್ ಆಗಿದೆ. ಹೈಕೋರ್ಟಲ್ಲಿ ಒಂದು ಆಗಲೇ ತೀರ್ಮಾನ ಬಂದಿದೆ ಅಂತ ಹೇಳಿದ್ರು. ಆ ಒಂದು ತೀರ್ಮಾನ ಬಂದಾದಮೇಲೆ ಏನಾಗಿದೆ ಅಂದರೆ ಇನ್ನೊಂದ್ಸಲಿ ಸರ್ಕಾರದವರು ಅಪೀಲ್ ಹಾಕಿದ್ರು. ಆ ಒಂದು ಅಪೀಲ್ ಹಾಕಿದ ತಕ್ಷಣ ಸಡನ್ನಾಗಿ ಅದು ಕ್ಯಾನ್ಸಲ್ ಆಯಿತು. 100% ಕನ್ಫರ್ಮ್ ನ್ಯೂಸನ್ನೇ ಕ್ಯಾನ್ಸಲ್ ಆಗಿದ್ದು. ಕ್ಯಾನ್ಸಲ್ ಮಾಡಿದ ತಕ್ಷಣವೇ ತಿರ್ಗಾ ಅಪೀಲ್ ಮಾಡಿದ್ರು. ಕರ್ನಾಟಕ ಬೋರ್ಡ್ ಏನಿದೆಯಲ್ಲ ಆ ಒಂದು ಬೋರ್ಡ್ ಕಡೆಯಿಂದ ತಿರ್ಗಾ ಕೇಸ್ ಹಾಕಿದ್ರು, ಕೇಸು. ಅವಾಗ ಏನಾಯ್ತು ಅಂದರೆ ತಿರ್ಗಾ ಕೇಸ್ ರೀಓಪನ್ ಆಗಿ ಅಲ್ಲಿ ಎಕ್ಸಾಮ್ ನಡೆಸೋಕ್ಕೆ ಪರ್ಮಿಷನ್ ಕೊಟ್ಟರು. ಇವಾಗ ತಿರ್ಗಾ ಕೇಸ್ ಹೋಗಿದೆ, ಅದು ತಿರ್ಗಾ ಮಂಗಳವಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವಾಗ ಕನ್ಕ್ಲೂಷನ್ ಏನಂದರೆ ಇವಾಗ ಸದ್ಯಕ್ಕೆ ನಿಮಗೆ ಎಕ್ಸಾಮ್ ತಿರ್ಗಾ ಇದೆ ಅಂತಲೇ ಬಂದಿದೆ. ಎಕ್ಸಾಮ್ ಏನೋ ಕ್ಯಾನ್ಸಲ್ ಆಗಿರೋದು ತಿರ್ಗಾ ರಿಓಪನ್ ಆಗಿದೆ ಅಂದರೆ ಇವಾಗ ಎಕ್ಸಾಮ್ ನಡೆಯುತ್ತೆ ನಿಮಗೆ. ಆದರೆ ಇದರಲ್ಲಿ ಒಂದು ಗುಡ್ ನ್ಯೂಸ್ ಇದೆ ನಿಮಗೆ. ಇದು ನಿಮಗೆ ಬಂದ್ಬಿಟ್ಟು ಎಕ್ಸಾಮ್ ಏನಾಗುತ್ತೆ ಅಂದರೆ SSLC ಎಕ್ಸಾಮ್ ಥರ, PUC ಎಕ್ಸಾಮ್ ಥರ ಇಲ್ಲಿ ನಿಮಗೆ ವೆಬ್ಸೈಟಲ್ಲಿ ರಿಸಲ್ಟ್ನ ಅನೌನ್ಸ್ ಮಾಡಲ್ಲ. ಮತ್ತು ಇದ್ರ ಜೊತೆಗೆ ನೀವು ಫೇಲ್ ಆಗ್ತೀರಾ ಅನ್ನೋವಂಥ ಭಯ ಬೇಡ ನಿಮಗೆ. ಯಾಕೆ ಅಂದರೆ ಇಲ್ಲಿ ಯಾರನ್ನೂ ಕೂಡ ಫೇಲ್ ಮಾಡಲ್ಲ ಅಂತ ಇಲ್ಲಿ ಎಜುಕೇಷನ್ ಬೋರ್ಡ್ ಏನಿದೆಯಲ್ಲ ಕರ್ನಾಟಕದಲ್ಲಿ KSEEB ಅವರೇ ತಿಳಿಸ್ಕೊಟ್ಟಿದ್ದಾರೆ. ಇದು ಜಸ್ಟ್ ನಿಮ್ಮ ಎಬಿಲಿಟಿ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಒಂದು ಎಕ್ಸಾಮ್ನ ಮಾಡ್ತಾ ಇರೋದು. ಇಲ್ಲಿ ಯಾವ ವಿದ್ಯಾರ್ಥಿಗಳನ್ನೂ ಕೂಡ ಫೇಲ್ ಮಾಡಲ್ಲ. ಮತ್ತು ರಿಸಲ್ಟ್ನ ಅವ್ರ ಪೋಷಕರಿಗೆ ಕಳಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಯಾವುದೇ ಥರದ ನೋಟಿಸ್ ಬೋರ್ಡಲ್ಲಾಗಿರಲಿ ಅಥವಾ ವೆಬ್ಸೈಟಲ್ಲಾಗಿರಲಿ ಪ್ರಕಟ ಮಾಡಲ್ಲ ಅಂತ ಹೇಳಿದ್ದಾರೆ. ಮತ್ತು ನೀವು ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಯೂಸ್ ಮಾಡಿಕೊಂಡು ಹೋಗಿ ಎಕ್ಸಾಮ್ ಬರೆದ್ರೆ ನಿಮಗೆ ಎಕ್ಸಾಮು ಈಸಿ ಇರುತ್ತೆ. ತುಂಬ ಏನು ಟಫ್ ಇರಲ್ಲ. ಒಂದು ಮಾಡ್ರೇಟ್ ಅಥವಾ ಈಸಿ ಲೆವೆಲೆಲ್ಲ ನಿಮಗೆ ಮಡಗಿರ್ತಾರೆ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.